ಏನಿಲ್ಲ ಮೀನಾ, ಏನೋ ಒಂಥರ ಫೀಲ್. ನನ್ನ ನೋಡಿ ಯಾರೋ ಇಲ್ಲೇ ಇದಾರೆ ಅನ್ನೋ ತರ. ಅಕ್ಕ ಊಟ ತಂದ್ಕೊಟ್ಟಿರ್ತಾರ, ಅದನ್ನೇ ಊಟ ಮಾಡ್ಬೋದಿತ್ತಲ್ವಾ? ನನ್ಗೊಂದ್ ಚೇಂಜ್ ಓವರ್ ಬೇಕಿತ್ತು. ಅದೇನೋ ಗೊತ್ತಿಲ್ಲ, ಆ ಮಗು ನೀರು ಬಿತ್ತು ಅಂತ ಕೇಳಿದ ತಕ್ಷಣ ತುಂಬಾ ಅಪ್ಸೆಟ್ ಆಗೋದೆ. ಇಷ್ಟೊಂದ್ ಸೆನ್ಸಿಟಿವ್ ಆದ್ರೆ ಹೇಗೆ? ಅದೇನೋ ಗೊತ್ತಿಲ್ಲ ಮಂಜು, ಈ ನೀರು ಅದ್ರಲ್ಲಿ ಯಾರಾದ್ರೂ ಬಿದ್ದಿರೋ ವಿಷಯ ಕೇಳಿದ್ರೆ ನನಗೊಂಥರ ಹರ್ಟ್ ಆಗುತ್ತೆ, ತುಂಬಾ ಸಂಕಟ ಆಗುತ್ತೆ. ಅದೇನ್ ಹಾಗೆ? ನನ್ಗೂ ಸರಿಯಾಗಿ ಗೊತ್ತಿಲ್ಲ, ಏನೋ ಒಂಥರ ಭ್ರಮೆ ಕಾಡ್ತಾ ಇದೆ. ಸರಿ ಮೇಡಮ್, ಜಸ್ಟ್ ರಿಲ್ಯಾಕ್ಸ್. ಈಗ ಊಟ ಏನ್ ಹೇಳಿ? ನನಗ್ ಊಟ ಬೇಡ, ನೀನ್ ಮಾಡು, ನಾನ್ ಜ್ಯೂಸ್ ಆರ್ಡರ್ ಮಾಡ್ತೀನಿ. ಅದಾಗಲ್ಲ ಮೇಡಮ್, ನಿಮಗ್ ಊಟ ಬೇಡ ಅಂದ್ರೆ ನನ್ಗೂ ಊಟ ಬೇಡ. ಪ್ಲೀಸ್ ಡೋಂಟ್ ಫೋರ್ಸ್. ನೋ ಪ್ರಾಬ್ಲಮ್, ನನ್ಗೂ ಹಸಿವಿಲ್ಲ. ಮೇಡಮ್ ಆರ್ಡರ್. ಒಂದ್ ಆರೆಂಜ್. ಸರಿ, ನನ್ಗೂ ಬೈ. ಒಂದ್ ನಿಮಿಷ, ಹೇಳಿ. ಜಾಮೂನ್ ಇದ್ಯಾ? ಇದೆ ಮೇಡಮ್. ಬೇರೆ ತರ್ತೀರಾ? ಸರಿ ಮೇಡಮ್, ನನಗ್ ಬೇಡ. ಚೆನ್ನಾಗಿರತ್ತೆ, ತಿನ್ನಿ. ನೀವ್ ಹೋಗ್ ತಗೊಂಡ್ ಬನ್ನಿ. ಸರಿ. ಅದೇನು ಊಟ ಮಾಡಲ್ಲ ಅಂತ ಜಾಮೂನ್ ತಿಂತಾ ಇದೀರಾ? ನಂಗೆ ಜಾಮೂನ್ ಅಂದ್ರೆ ತುಂಬಾ ಇಷ್ಟ, ಯಾವಾಗಿಂದ? ತಿಂದಾಗಿಂದ. ಅಬ್ಬಾ, ಸದ್ಯ ನಕ್ಕದ್ರಲ್ಲ, ಗುಡ್. ಯಾಕೋ ಈ ಜಾಗದಲ್ಲಿ ನನ್ನ ನೋವು ತುಂಬಾ ಕಡಿಮೆ ಆಯ್ತು, ಏನೋ ಒಂಥರ ಖುಷಿ ಆಗ್ತಾ ಇದೆ. ಫುಲ್ಲು ದಿಲ್ ಖುಷಿಯಾಗಿದೆ ಮೀನಾ. ಆ ಚೀತುಗಳ ಬಗ್ಗೆ ಮಾತಾಡೋದೇ ಬೇಡ, ಪೂರ್ತಿ ದಿನ ಇದೇ ಫೀಲ್ ಅಲ್ಲಿ ಇದ್ಬಿಡ್ಲಿ. ಅಲ್ಲ ರೀ, ಇದ್ದಕ್ಕಿದ್ದಂಗೆ ಏನಾಗ್ತಿದೆ ನಿಮ್ಗೆ? ಯಾವ್ದೋ ತಂಗಾಳಿ ಸಡನ್ ಆಗಿ ವೈಫೈ ಕನೆಕ್ಟ್ ಆದಂಗ್ ಫೀಲ್ ಆಗ್ತದೆ. ಅದೇ ಏನು ಅಂತ ಕೇಳ್ತಿರೋದು. ಗೊತ್ತಾಗ್ತಿಲ್ವೇ? ಕ್ಷೀರದ ಮೇಲೆ ಬಿದ್ದಿರೋ ಜಾಮೂನ್ ತರ, ಕ್ಷೀರ ಸಾಗರದಲ್ಲಿ ಮಲಗಿರೋ ವಿಷ್ಣು ಸಿಕ್ಕಿರೋ ತರ ಫೀಲ್ ಆಗ್ತಾ ಇದೆ. ಅದ್ರ ಜೊತೆಗೆ ಲೈಟ್ ಆಗಿ ಹೊಟ್ಟೆನೂ ಹಸಿತಾ ಇದೆ. ಈ ಪುಣ್ಯಾತ್ನು ನನ್ನ ಪುಣ್ಯ ಸಮಾರಾಧನೆ ದಿನ ದೋಸೆ ತರ್ತಾನೇನೋ. ಹೇ ತೇರಿಗೆ, ಒಂದು ದೋಸೆ ಬೇಯೋದಿಕ್ಕೆ ಇಷ್ಟೊತ್ತು ಬೇಕಾ? ಇವನ್ ಬಾಳೆಗೊನೆ ನೇತಾಕ. ಅಬ್ಬೋ ಮುಂದ್ ಕೊಡೆ. ಹಾ ಇಡಪ್ನೆ ಅಲಾಪ್ನೆ, ಸೂರ್ಯೋದಯಕ್ಕೆ ಆರ್ಡರ್ ಮಾಡಿದ್ದು ಸೂರ್ಯಾಸ್ತಮಕ್ ತರ್ತಾ ಇದೆಯಲ್ಲ. ಎಲ್ಲಿ ನೀರ್ ತಂದಿರೋ ಅಭ್ಯಾಸ ಇಲ್ವಾ? ಒಂದ್ 4-5 ಲೀಟರ್ ನೀರ್ ತಂದಿಟ್ಬಿಟ್ಟು ಒಂದು ಏನ್ ನಿತ್ಕೊಂಡು ನೋಡ್ತಾ ಇದೆಯಾ? ತೊಳಮ್ಮ ನಿನ್ ಸೆಟ್ ದೋಸೆ, ನಿನ್ ಚಟ್ನಿ, ನಿನ್ ಸಾಂಬಾರು. ವಾಮ್ಕುಳೆ ಒಟ್ಟುಗಳು ಹಸ್ತಾ ಇದೆ. ಜಾಮೂನ್ ಬೇಕು ಅಂತ ಕೇಳಿ ತರ್ಸ್ಕೊಂಡು. ಸರಿ, ನಾವ್ ಆರ್ಡರ್ ಮಾಡಿಲ್ಲ. ಸಾರಿ ಮೇಡಮ್, ಪಕ್ಕದ ಟೇಬಲ್ ಅವ್ರು ಆರ್ಡರ್ ಮಾಡಿರ್ಬೋದು. ರೀ ಎಲ್ಲಿ ಹೋಗ್ತಾ ಇದ್ದೀರಾ? ನೋಡ್ತೀನಿ ಕಡೆ ಯಾರು ಅಂತ. ಯಾರೋ ಏನಾದ್ರೂ ಅನ್ಕೊಂತಾರೆ, ಬನ್ನಿ. ತಿನ್ನುವ ಬಿಸಿ ಬಿಸಿ ದೋಸೆಗಳು. ಅಪ್ನೇ ಇದೇನಿದ? ಒಂದೇ ಒಂದ್ ತೂತಿಗೆ ಚಟ್ನಿ ಖಾಲಿ ಆಗೋಯ್ತು. ಒಂದ್ ಬಟ್ಲು 150 ಗ್ರಾಮ್ ಚಟ್ನಿ ಎಷ್ಟ ತಗೊಂಬರಪ್ಪ. ಯಾರು ಒಟ್ಟಗೆ ಹಾಕ್ಬೇಕಾರೆ ಹಿಂಗೆಲ್ಲ ಹಾಕ್ಬಾರ್ದು, ಕಂಜುತನ ಮಾಡ್ಬಾರ್ದು. ಬಿಲ್ ತಂದ್ ಕಡೆ ಅರ್ಧ ಗಂಟೆ ಇವಾಗ. ಇಂತ ಹೋಟೆಲ್ ಹಿಂಗೇನಾ? ಓಪನೆ ಬಾಯ್ಲೆ ಬಿಲ್. ಜಾಮೂನ್ ತಂದ್ ಕೊಟ್ಟಿಲ್ಲ, ಆ ಟೇಬಲ್ ಬಿಲ್ ಇದೆ ನಂಗೆ ತಂದ್ಕೊಡು. ಅವ್ರು ಕೇಳಿದ್ರ ಸರ್, ನಿಮ್ ಅಣ್ಣ ಕೊಟ್ಟ ಅಂತ ಕೊಡ್ವೇನಮ್ಮ? ಸಾರಿ, ಇದ್ರಲ್ಲಿ ನನ್ ತಪ್ಪಿ ಏನೂ ಇಲ್ಲ. ಬ್ರದರ್, ಜಾಮೂನ್ ತಗೊಂಡಿದ್ವಲ್ಲ, ಬಿಲ್ ಪೇ ಆಗಿದೆ ಸರ್. ಯಾರು ಕೂತಿದ್ದು? ತಿಂದಿದ್ ನಾವ್ ತಾನೆ. ನಿಮ್ ಅಣ್ಣ ಕೊಟ್ಟಿರ್ಬೋದು. ನಮ್ಮಣ್ಣನ? ನನಗ್ ಯಾವ ಅಣ್ಣನೂ ಇಲ್ಲ ರೀ. ಯಾರದು? ಹೌದ್ರದು ಮೇಡಮ್. ಅದ್ ಯಾರೋ ಏನೋ ಬಿಡಿ ಮೇಡಮ್. ಇಲ್ಲ, ಅದ್ ಯಾರ ಜಾಮೂನ್ ಬಾಂಧವ ಅಂತ ನಾನ್ ನೋಡ್ಬೇಕು. ಯಾರ್ ತರ ಸಿಕ್ಕಿದ್ರಾ? ಸಿಗ್ಲಿಲ್ಲ. ಬಿಡಿ, ಅಣ್ಣ ಅಂತ ಹೇಳಿದ್ರಲ್ವಾ, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಅದೇ ಡೌಟ್ ಆಗ್ತಿರೋದು. ಅಲ್ಲ, ಲವರ್ ಅಂತ ಹೇಳ್ಕೊಂಡು ಬಿಲ್ ಪೇ ಮಾಡೋರ್ನ ನೋಡಿದೀನಿ, ಅಣ್ಣ ಅಂತ ಹೇಳಿ ದುಡ್ಡು ಕೊಟ್ಟಿದ್ದಾರೆ ಅಂದ್ರೆ ಸಮಥಿಂಗ್ ಸ್ಪೆಷಲ್ ಅಲ್ವಾ? ಇದ್ರ ಬಗ್ಗೆ ರಿಸರ್ಚ್ ಮಾಡಿ ಯಾಕೆ ಟೆನ್ಷನ್ ತಗೋತೀರಾ? ಹೊರಡನ್ವಾ? ಬಿಲ್ಲು ಕೊಟ್ಟೆ, ಕರ್ಕೊಂಡ್ ಬಂದಿದ್ ನಾನು, ಬಿಲ್ ಪೇ ಮಾಡೋದ್ ನೀನಾ? ನಾನ್ ಎಲ್ ಕೊಡ್ತೀನಿ ಮೇಡಮ್? ಓನರ್ಗೆ ಹೋಟೆಲ್ ಊಟ ಕೊಡ್ಸೋಷ್ಟು ದೊಡ್ಡ ಶ್ರೀಮಂತ ನಾನಲ್ಲ. ಮತ್ತೆ ದುಡ್ಡು? ಬಿಡಿ, ನನ್ನ ಅಕೌಂಟೆಂಟ್ ಹೇಳ್ತೀನಿ, ಲೆಕ್ಕ ಬರ್ಕೊಂಡಿರ್ತಾನೆ, ಸಂಬಳದಲ್ಲಿ ಸೇರ್ಸ್ಕೊಟ್ಬಿಡಿ, ಟಿಪ್ಸ್ ಸಮೇತ. ಡೋಂಟ್ ವೆರಿ. ಸೂರ್ಯ, ಏನಾಯ್ತು? ಮಾತಾಡ್ದೆ ನೀತು ಜೊತೆ? ಏನ್ ಮಾತಾಡೋದು ಅವಳ ಜೊತೆ? ತಲೆಗೆ ಪಾಪಸ್ ಕೇಳೋ ಹೆಣ್ಣೋದು. ನೀನ್ ಶ್ರುತಿ ಮಾತ್ ಕೇಳ್ಬೇಕಾಗಿದ್ದು ರವಿ, ದುಡುಕ್ಬಿಟ್ಟೆ. ಹೀಗೆಲ್ಲ ಆಗುತ್ತೆ ಅಂತ ಯಾರಿಗ್ ಗೊತ್ತಿತ್ತು? ಅದ್ಗೆ ಚೆನ್ನಾಗೇ ಇದ್ಲು, ಸಡನ್ ಹೀಗ್ ನಡ್ಕೊಂಡ್ಬಿಟ್ಲು. ಅಪ್ನೆ, ಆನೆ ದಂತನ ಲೋ ಆಂಗಲ್ ಅಲ್ಲಿ ಕೂತ್ಕೊಂಡು ಫೋಟೋ ತೆಗಿತೀನಿ ಅಂತ ಕಾಲ್ ಕೆಳಗ್ ಮಲಗಿದ್ಯಾ? ಅದು ಎದೆ ಮೇಲೆ ಕಾಲಿಡೋ ಟೈಮ್ ಇದು. ತುಳಿದ್ರೆ ಮಾತ್ರ ಕಳ್ಳಿಗಾಗ್ತಾರೆ, ಈಚೆ ಕಿತ್ಕೊಂಡ್ ಬಂದ್ಬಿಡ್ತದೆ. ಹೇಳ್ಬಿಟ್ಟಿರ್ತೀನಿ, ಉಸ್ಸಾರಕಂ ಬಸ್ಸಾರು. ಆಲ್ರೆಡಿ ಹೆದ್ರಿದಾವೆ, ಮತ್ತೆ ಎದುರಿಸ್ತೀರಾ? ಸರಿ, ನೀತು ಏನಂದ್ಲು? ನೀತುನಾ? ನೋಡು ಆ ಗೋಡೆ ಮೂಲೆ ನೋಡಲಿ. ಮದ್ವೆ ಆಗಿರೋ ಹುಡುಗನ ಮದ್ವೆ ಮಾಡ್ಕೊಳ್ಳೋದು ತಪ್ಪು. ನಾನ್ ನನ್ ಪಾಡಕ್ ಪ್ರೀತಿಸ್ತಾ ಇದ್ದೀನಿ. ಸಿನಿಮಾ ಸ್ಟಾರ್ನ ಎಲ್ರೂ ಪ್ರೀತಿಸಲ್ವಾ, ಆರಾಧ್ಸಲ್ವಾ? ಬೇಡ ಅಂತ ಯಾವ ಹೀರೋನು ಹೇಳಲ್ಲ. ನನ್ನ ಹೃದಯದ ಅರಮನೆಯಲ್ಲಿ ಸಿಂಹಾಸನ ಹಾಕೊಂಡು ಕೂತಿದ್ದಾನೆ ರವಿ. ನನ್ ಭಾವನೆಗಳಿಂದ ಅವ್ನ್ ಯಾವತ್ತೂ ದೂರ ಆಗಲ್ಲ. ನೆಪ ಆಗಿ ನೆನ್ಸ್ಕೊಂಡಾಗೆಲ್ಲ ನನ್ ಜೊತೆ ಇರೋ ಭ್ರಮೆ ಆಗಿ ನನ್ನಲ್ಲೇ ಇದ್ಬಿಡ್ತಾನೆ. ಅವಳು ಏನಾಗಿದೆಯೋ ಏನೋ. ಹಾರ್ಟ್ ಅಲ್ಲಿರೋ ಹಾರ್ಮೋನಿಯಂ ಟ್ಯೂನು ಹಾಕಿದೆ. ರೂಬಾರೂ ಲವ್ಸ್ ಕಣ. ಅತಿರೇಕದ ಪರಾಕಾಷ್ಠೆ ಲೋಕಲ್ ಅಲ್ಲಿ, ಹಾರ್ಮೋನಿಯಂ ಇಂಬ್ಯಾಲೆನ್ಸ್ ಇಂಗ್ಲಿಷ್ ಅಲ್ಲಿ. ಅಲ್ಲ ಕಣೋ, ನನಗ್ ಮದ್ವೆ ಆಗಿರೋದ್ ಗೊತ್ತಿದ್ದು ಹೀಗೆಲ್ಲ ನಡ್ಕೊಳ್ತಾ ಇದ್ದಾಳಲ್ಲ ಅವಳು. ಒಬ್ನೇ ಎಲ್ಲಾ ಕಡೆಗೆ ಆಂಟಿ ಲವರ್ಸ್ ಅನ್ನೋದು ಫೇಮಸ್ ಪದ ಅಲ್ವೇನಪ್ಪ? ಅಪರೂಪಕ್ಕೆ ಅಂಕಲ್ ಲವರ್ ಅವಳು. ನಾನೇನ್ ಅಂಕಲ್ಲ. ಅಲ್ಲ ಕಣೋ, ನಾನ್ ಎದ್ರಕೊಂಡ್ ಸಾಯ್ತಾ ಇದೀನಿ, ನೀನ್ ತಮಾಷೆ ಮಾಡ್ತಾ ಇದೀಯಲ್ವಾ? ಹಂಗ ಸೀರಿಯಸ್ ಆಗಿ ಹೇಳ್ತೀನಿ, ಕೇಳ್ಬಿಡಪ್ಪ. ನೀತು ಯಾರ ಮಾತನ್ನು ಕೇಳೋ ಪರಿಸ್ಥಿತಿ ಇಲ್ಲ. ಲವ್, ಶ್ರುತಿಗ್ ಫೋನ್ ಮಾಡಿದ್ದೀನ? ಮಾಡ್ತಾನೆ ಇದೀನ್ ಕಣೋ, ಅವಳು ಪಿಕ್ ಮಾಡ್ತಾ ಇಲ್ಲ. ಆದ್ರೆ ಅವ್ರ ಅಮ್ಮ ಮಾತ್ರ ನನ್ಗ್ ಸಿಕ್ಕಾಪಟ್ಟೆ ಫೋನ್ ಮಾಡ್ತಾ ಇದಾರೆ. ನೀವ್ ಪಿಕ್ ಮಾಡ್ತಿಲ್ವಾ? ಏನ್ ಉತ್ತರ ಕೊಡ್ಲಿ ಅದ್ಗೆ? ಲೈ ಮಂಗ್ಯ ಕಣ, ನೀನು ಫೋನ್ ಮಾಡಿ ಹಿಂಗಾಗಿದೆ ಅಂತ ಹೇಳು. ನಿನ್ ತಪ್ಪೇನು ಇಲ್ಲ ಇದ್ರಲ್ಲಿ. ನೋಡು, ನೀನೇ ಫೋನ್ ಮಾಡಿ ಎಲ್ಲಾ ಸೋಲ್ಬಿಡು. ಇಲ್ಲ ಅಂತಂದ್ರೆ
ಆ ಅವನು ಇಲ್ಲಿಗೆ ಬಂದ್ಬಿಟ್ಟು ವಾಮ್ಕೊಂಡ್ಬಿಡ್ತೀನಿ ನಾನು ಹೇಳ್ತಾ ಇದ್ದೀನಿ. ಯಾರು ಇಲ್ವಾ ಮನೇಲಿ? ಬಂತು ಅಟ್ಕಾಯಿಸ್ಕೊಳಕ್ಕೆ. ಬಾ 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 ಹೋಗೋಣ. ಹೆಂಗ್ ವಾಮ್ಕೊಳತ್ತೀನಿ ನಾನು ನೋಡ್ತಾ ಇರು. ಸರಿ ಬನ್ನಿ 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 ಕುತ್ಕೊಳ್ಳಿ. ಏನ್ರಿ ನೀವು ಮರ್ಯಾದಿಲ್ವಾ ನಿಮ್ಗೆ? ಏನಮ್ಮ ಅದು ಮರ್ಯಾದೆ ಗಿರಿಯಾದ ಅನ್ಕೊಂಡು ಒಂದೇನಾದ್ರು ತಂಗಾಳಿ ಯಾರು ಬರ್ಲೇ ಇಲ್ಲ. ಬರುವಾಗೆಲ್ಲ ಗೂಡಿ ಹಾಗೆ ಬರ್ತೀನಿ ನೀವು. ಏನ್ ಸಮಸ್ಯೆ ನಿಮ್ದು? ಅದನ್ನ ನಿಮ್ ಮಗ ಹೇಳ್ಬೇಕು. ರವಿ ಏನ್ ಮಾಡ್ದೆ? ನನ್ ಮಗ್ಳ ನನ್ ಮನೆಗ್ ಬಂದಿರೋದು? ಅದು ಅತ್ತೆ ತಾಯಿ ಮನ್ ನೋಡ್ಬೇಕು ಅಂತ ಅನ್ಸಿರುತ್ತೆ, ಅದಕ್ಕೆ ಬಂದಿದ್ದಾಳೆ. ಅದ್ರಲ್ಲೇನಿದೆ? ಬಂದವಳು ನಮ್ಗೆ ಯಾರಿಗೂ ಮುಖ ತೋರಿಸ್ತಿಲ್ಲ. ರೂಮಲ್ಲಿ ಹೋಗಿ ಬಾಗ್ಲ ಹಾಕೊಂಡ್ ಕೂತಿದ್ದಾಳೆ. ಯಾಕೆ? ಏನ್ ಯಾಕೆ? ನಿಮ್ಗೆ ಯಾರಿಗೂ ಏನು ಗೊತ್ತೇ ಇಲ್ವಾ? ಖಂಡಿತ ಗೊತ್ತಿಲ್ಲ ತಾಯಿ. ಏನಾಯ್ತು ಅಂತ ನೀವೇ ಹೇಳ್ಬೇಕು. ಅದನ್ನೇ ನಿಮ್ ಮಗನ ಹತ್ರ ಕೇಳೋಕ್ ಬಂದಿರೋದು. ಬಂಗಾರದಂತ ಹುಡ್ಗಿ ಅವ್ಳ ಮನ್ಸಗ್ ನೋವ್ ಮಾಡ್ ಕಳ್ಸಿದಿರಲ್ಲ. ನಿಮ್ ಮನೆ ಉದ್ಧಾರ ಆಗತ್ತಾ? ನಾಶ ಆಗೋಗುತ್ತೆ. ಸಮಾಧಾನ. ವಿಷಯ ಪೂರ್ತಿ ತಿಳ್ಕೊಳ್ದೆ ಮಾತಾಡಬಾರ್ದು. ಮನೆ ನಾಶ ಆಗೋಗುತ್ತೆ ಅಂತ ಹೇಳಿದ್ರೆ ಏನಂಟಿ ಅರ್ಥ? ದೊಡ್ಡವರಾಗಿ ನೀವ್ ಈ ರೀತಿ ಎಲ್ಲ ಮಾತಾಡ್ಬಾರ್ದು. ನಮ್ ಸಂಕ ನಂದು. ಹೊಟ್ಟೆ ಉರ್ದೋಗ್ತಿದೆ. ನಾನೇನ್ ಮಾಡ್ಲಿ ಅಂತ ಹೇಳಿ. 1-2-3-4 ಗ್ಲಾಸ್ ನೀರ್ ಕುಡಿರಿ, ಸರಿ ಹೋಗುತ್ತೆ. ಏ ಸೂರ್ಯ, ಕೇಳಿಸ್ಕೊಳ್ರಿ ರೀ. ಕೇಳೋದೇನು ಏನಾಗ್ತಿದೆ ಈ ಮನೇಲಿ? ಅಪ್ಪ, ಅದೊಂದ್ ಸಣ್ಣ ಟ್ರಾಜಿಡಿ ಆಗಿದೆ. ಅದೇನಪ್ಪಾ ಅಂತಂದ್ರೆ, ಐ ಆಮ್ ಇನ್ ಲವ್ ವಿತ್ ಯು. ನಾನು ನಿನ್ನ ಪ್ರೀತಿಸ್ತಾ ಇದ್ದೇನೆ. ಇದಪ್ಪ ನಡೆದಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ಆ ಹೆಣ್ ಪಿಶಾಚಿಗೆ ಏನ್ ಬಂದೋಗಿರೋದು? ಮದ್ವೆ ಆಗಿರೋಲ್ಲ ಐ ಲವ್ ಯು ಅನ್ಕೊಂಡು. ತೋ ಸರಿ ಇಲ್ಲಪ್ಪ, ಹುಡ್ಗಿ ಸರಿ ಇಲ್ಲ. ನಿಮ್ ಮಗ ಸರಿ ಇಲ್ಲ, ಅದನ್ನ ಒಪ್ಕೊಳ್ಳಿ. ಹೋಗ್ಬೇಡ, ಅವಳ ಸಹವಾಸ ಮಾಡ್ಬೇಡ, ಹೋಟ್ಲಿಗೆ ಹೋಗ್ಬೇಡ ಅಂತ ಕೇಳದ್ ನಾನು. ಲಕ್ಷ ಕೊಟ್ಟು ಅಳಿಯನ್ಗೆ ಅಂತ ಹೋಟ್ಲ್ ಓಪನ್ ಮಾಡ್ಕೊಟ್ವಿ. ಇಟ್ನಲ್ಲ ಕೊನೆಗೂ ಪಂಗ್ನಾಮನ. ಹಿಂಗೆ ಆಗುತ್ತೆ ಅಂತ ನಾನು ಅವತ್ತೇ ಬಡ್ಕೊಂಡಿದ್ದೆ. ನಾನ್ ನಿಯತ್ತವನು ಅಂತ ಅಷ್ಟೆಲ್ಲ ಕೊಚ್ಕೊಂಡಿದ್ದೆಲ್ಲ ರವಿ. ಈಗೇನ್ ಬಡ್ಕೋಬೇಕ್ ನಾನು? ನೋಡಿ ಮೇಡಮ್ ಅವರೇ, ನಮ್ ರವಿ ಏನು ಅವಳಿಂದ ಬಿದ್ದಿಲ್ಲ, ಅವಳನ್ನ ಲವ್ ಮಾಡಿಲ್ಲ. ಅವಳಾಗವಳೆ ಲವ್ ಮಾಡಿರ್ಬೋದು, ಆದ್ರೆ ಅದಕ್ಕೆ ಅವಕಾಶ ಕೊಟ್ಟವ್ರು ಯಾರು? ಅಯ್ಯೋ ಲವ್ ಎಲ್ಲ ಇಲ್ಲ, ಬರೀ ಬಿಸ್ನೆಸ್ ಹೊಂಟಿ. ನೀತು ವಿರುದ್ಧ ಶ್ರುತಿ ಹೋಟ್ಲ್ ಓಪನ್ ಮಾಡ್ಲಲ್ಲ, ಅದಕ್ಕೆ ರಿವೆಂಜ್ ಇದೆಲ್ಲ. ಏನ್ ಬೇಕಾದ್ರೂ ಆಗಿರ್ಬೋದು ಮನೋಜ್. ಒಟ್ನಲ್ಲಿ ಈ ಮನೆ ಎಲ್ಲ ಇದೇ ಆಗೋಯ್ತು. ನೋಡಿ, ನನ್ ಮಕ್ಳು ಯಾರಿಗೂ ಮೋಸ ಮಾಡಿಲ್ಲ, ಆದ್ರೆ ಬಂದವ್ರೆ ನನ್ ಮಕ್ಳಿಗೆ ಮೋಸ ಮಾಡ್ತಿರೋರು. ಅದ್ ಹೇಗ್ರಿ ಬಾಯ್ ಬರುತ್ತೆ ನಿಮ್ಗೀಗೆಲ್ಲ ಮಾತಾಡೋದಕ್ಕೆ? ಹೆಣ್ ಕೊಟ್ ಮನೆಯವರು ಕಣ್ ಕೊಟ್ಟವ್ರು ಅನ್ನೋ ಹಾಗೆ ನಮ್ ದುಡ್ಡು ಇವ್ರ ಸ್ವಾಭಿಮಾನಕ್ಕೆ ಅಡ್ಡ ಮಾಡತ್ತೆ. ನಮ್ ಪ್ರೀತಿ ಇವ್ರ ಅಭಿಮಾನನ ಕೊಲ್ಲತ್ತೆ. ನಮ್ಮ ವಿಶ್ವಾಸ ಇವ್ರನ್ನ ಉಸಿರುಗಟ್ಸುತ್ತೆ. ಆದ್ರೆ ಅವಳು ಯಾವಳೋ ಸುರಸುಂದ್ರಿ, ಇವ್ನ್ಗ್ ಏನೇ ಹೇಳಿದ್ರು ಸರಿ ಅಲ್ವಾ? ತಪ್ಪು ಕಣೆ ಯಾರದಿ. ಎಲ್ರು ಎಷ್ಟ್ ಹೇಳಿದ್ರು ನೀನ್ ಅವ್ರ ಮಾತೇ ಕೇಳಿಲ್ಲ, ತಪ್ಪು ಮಾಡ್ಬಿಟ್ಟು. ಅದು ಅವಳ ಮನ್ಸಲ್ಲಿ ಇದೆಲ್ಲ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಗೊತ್ತು ಮಾಡ್ಕೊಳ್ಳಿಲ್ಲ ಅಂದ್ರೆ ಇಂಥ ಮನುಷ್ಯನಯ್ಯ ನೀನು. ಕೈ ಹಿಡ್ದು ಹೆಂಡತಿಗೆ ಇಷ್ಟು ಮೋಸ ಮಾಡ್ಬಿಟ್ಯಲ್ಲ. ಆಂಟಿ, ರವಿ ಮೋಸ ಮಾಡಿಲ್ಲ, ನೀತು ತಪ್ಪು ಮಾಡಿರೋದು. ಅದನ್ನ ಅರ್ಥ ಮಾಡ್ಕೊಳ್ದಲೆ ಶ್ರುತಿ ರವಿ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೆ. ಅಯ್ಯೋ ಪಾಪದ್ ಮಗು ಅದು, ಅದೆಷ್ಟು ಬೇಜಾರ್ ಮಾಡ್ಕೊಂಡಿದೇನೋ. ನಡೀರಿ, ನಾನ್ ಮಾತಾಡ್ತೀನಿ. ಅವಳು ನಿಮ್ ಮಾತ್ ಕೇಳೋದಿಲ್ಲ. ನಾನ್ ಮಾತಾಡ್ತೀನಿ, ನಡೀರಿ ಆಂಟಿ. ಆಹಾಹಾ, ತಿರ್ನಲ್ವೇಲಿ ರಾಣಿ ನೀನು, ನಿನ್ ಮಾತ್ ಕೇಳ್ಬಿಡ್ತಾಳ ಅವಳು. ಕೇಳ್ತಾಳತ್ತೆ. ಶ್ರುತಿಗೆ ನಾನಂದ್ರೆ ಇಷ್ಟ. ನಾನೇನ್ ದೆವ್ವನೇನೆ ನನ್ನ ದ್ವೇಷ ಮಾಡಕ್ಕೆ? ಹಾಗಲ್ಲ ಅತ್ತೆ, ಇದು ಸಮವಯಸ್ಕರ್ ಮಾತಾಡೋ ಮಾತುಗಳು. ಹಂಗಾದ್ರೆ ನಾನೇನ್ ಮುದುಗು? ಎಲ್ಲದಕ್ಕೂ ಹಿಂಗೆ ವಾದ ಮಾಡ್ತಾರೆ. ತಾಲೆ ಇಲ್ಲ, ಬುಡ ಇಲ್ಲ. ಈಗ ಶ್ರುತಿ ಮನಸ್ಸು ಕೆಟ್ಟಿರತ್ತೆ ಶಾಂತ್. ಕೋಪದಲ್ಲಿ ಅವಳನ್ನ ಮಾತಾಡಿದ್ರೆ ನಿನಗೂ ಬೇಸರ, ಅವಳಿಗೂ ಮುಜುಗರ. ನೀನೇ ಮಾತಾಡೋದ್ ಸರಿ. ಓ, ಅಂದ್ರೆ ನನಗ್ ಮಾತಾಡಕ್ ಬರಲ್ಲ ಅಂತನಾ? ನಿನ್ನ ಮಾತನ್ನ ಈ ತರಲಿನ ಮಗ ಮಾತ್ರ ಕೇಳೋದು. ಅಷ್ಟಕ್ಕೆ ನೀನು ಬಹಳ ಒಳ್ಳೆ ಮಾತುಕತೆ ಅಂತ ಅಂದ್ಕೋಬೇಡ. ಮೀನಾ, ನೀನ್ ಹೋಗಮ್. ರೆಡಿ ಮೀನಾ? ನೀವ್ ಬೇಡ ರೀ, ನೀವಿಲ್ಲೇ ಇರಿ, ನಾನ್ ಹೋಗ್ ಮಾತಾಡ್ಕೊಂಡ್ ಬರ್ತೀನಿ. ರವಿ, ನನ್ನ ಮಗಳಿಗೆ ಏನಾದ್ರೂ ಅಪಾಯ ಆದ್ರೆ ನಾನ್ ನೀತನು ಬಿಡಲ್ಲ, ನಿನ್ನೂ ಬಿಡಲ್ಲ. ಬಾ ಮಾಮಿನ. ಮಮ್ಮಿ ಏನಪ್ಪಾ? ನಮ್ ಲಾಯರ್ ಹೇಳ್ಬೇಡಣ, ಏನಂತ? ಇನ್ನೊಂದು ಡಿವೋರ್ಸ್ ಕೇಸ್ ನಡಿಬೇಕು, ಶ್ರುತಿ ರವಿ ದೂರ ಆಗ್ತಾರೆ ಅಂತ. ಚೀನ ಅಂತ ಹುಟ್ಬಿಟ್ಟಿದ್ಯೋ. ಆನೆ ಹೊಟ್ಟೆಲಿ ಸೂಲಂಗಿ ಹುಟ್ಟಂಗೆ, ಕ್ಯಾರೆಟ್ ಹೊಟ್ಟೆಯಲ್ಲಿ ಮುಲ್ಲಂಗಿ ಹುಟ್ಟಂಗೆ. ಮನೇಲಿ ಮೊದ್ಲೇ ನಡಿಬಾರ್ದು ನಡೀತಿದೆ ಅಂತದ್ರಲ್ಲಿ ಅಪ್ಶಕ್ನದ್ ಮಾತು ಬೇರೆ. ಕುದುರೆಗಾದ್ರೆ ಒಂದ್ ಬೆಂಗುಲಗ ಮುಂತಿರುತ್ತೆ. ಈ ಅಯೋಗ್ಯ ನಾಲಿಗೆಗಿರುತ್ತಾ? ಕರ್ನಿಷ್ಠ ನಿಷ್ಠ ಬಂದಾಗೆಲ್ಲ ಮಾತಾಡ್ತಾನೆ. ಶುದ್ಧ ಅಯೋಗ್ಯನ್ ತಂದು. ಒಂದ್ ಕರೆಕ್ಷನ್, ಶುದ್ಧ ಅಯೋಗ್ಯ ಅಲ್ಲ ಅವನು, ಅಶುದ್ಧ ಅಯೋಗ್ಯ. ಲೇ ಅಪಿ, ಶ್ರುತಿ ಬಗ್ಗೆ ನನ್ಗೆ ಗೊತ್ತು ಬಿಡೋ ಅಪಿ. ಲೇ ರವಿ, ಕೇಳಿಸ್ತೇನೋ? ನಿನ್ನ ವಿವಾಹ ಜೀವನನು ನನ್ನಂಗೆ ಮುಳುಗೋಗುತ್ತೆ, ನೋಡ್ತಾ ಇರು. ಜೋ ಕೋಟ್ ಮುಂಡೆದೆ, ಬಾಯ್ ಮುಚ್ಕೊಂಡ್ ಬಿದ್ದಿರೋ ಗಂಡುಗುಳಿ. ಇಲ್ಲ, ಹಾಗಾಗಕ್ಕೆ ನಾನ್ ಬಿಡಲ್ಲ. ನಾನೇ ಹೋಗ್ತೀನಿ, ಅವಳನ್ನ ಕರ್ಕೊಂಡ್ ಬರ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ಏನೋ ನಿಂತು? ಯಾಕೋ ಅವಳ ಮನೆಗ್ ಬಂದಿರೋದು ನಿಂದ? ಸರ್ ಇದೆಲ್ಲ ಬೇಡ ಸರ್. ಏನ್ ಬೇಡ ಅಂದ್ರೆ? ನನ್ನ ಮಗಳಿಗೆ ಯಾರು ಹೇಳೋಕೆ ಇಲ್ವಾ? ಇವಂಗಿಲ್ವಾ? ಏನ್ ಸಮಸ್ಯೆ ಆಗಿದೆ ಅದನ್ನ ಹೇಗ್ ಸರಿಪಡಿಸೋದು ಅಂತ ಮಾತಾಡೋಣ ಸರ್. ಹೀಗೆಲ್ಲ ನಡ್ಕೊಳ್ಳೋದು ತಪ್ಪಾಗುತ್ತೆ. ನನ್ನ ಮಗಳಿಗೆ ಏನಾರು ಹೆಚ್ಚು ಕಮ್ಮಿ ಆದ್ರೆ ರವಿ, ಹೇಳ್ತಾ ಇದ್ದೀನಿ, ನಾನಂತೂ ದಿನ್ ಸುಮ್ನೆ ಬಿಡಲ್ಲ. ರೀ, ಸ್ವಲ್ಪ ಸಮಾಧಾನವಾಗಿರಿ. ಮಾತಾಡತಾನೆ ಬಂದಿರೋದು. ಇರಿ, ಬಾಮಿನ ಬನ್ನಿ ಅಲ್ಲಿ ಅಂದ್ರೆ. ಶ್ರುತಿ ದಯವಿಟ್ಟು ಬಾಗಿಲು ತೆಗಿ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ಆಚೆ ಬಾ ಮಾತಾಡೋಣ. ಶ್ರುತಿ ಬಾಗ್ಲಿ ತೆಗಿಯಮ್ಮ. ಅಮ್ಮಾಗಿ ನಾನು ಇಷ್ಟು ಕೇಳ್ಕೊಬೇಕೇನೆ ನಿಮ್ಗೆ? ಪ್ಲೀಸ್. ಶ್ರುತಿ. ಶ್ರುತಿ
ಬಾಗ್ಲು ತೆಗಿ, ನಾನ್ ಮೀನಾ ಬಂದಿದ್ದೀನಿ. ಶ್ರುತಿ ಶ್ರುತಿ, ಅಯ್ಯೋ ಬಾಗ್ಲು ತೆಗಿತಿಲ್ಲ. ಏನ್ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾಳೋ ಏನೋ. ಆಂಟಿ ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿರಲ್ಲ. ಶ್ರುತಿ ಶ್ರುತಿ ಕೇಳಿಸ್ತಿದ್ಯಾ? ಶ್ರುತಿ, ನಾನ್ ಮೀನಾ, ನೀವ್ ಮಾತ್ರ ಒಳಗ್ ಬನ್ನಿ. ಏನಾಯ್ತು ಶೀಲಾ? ಏನು ಇಲ್ಲ ರೀ, ಮೀನಾ ಮಾತಾಡೋದಕ್ ಹೋಗಿದ್ದಾಳೆ, ನೋಡೋಣ ಇರಿ. ಶ್ರುತಿ, ನೀನೇನ್ ಚಿಕ್ಕ ಮಗುನಾ? ಈ ರೀತಿ ಮಾತಾಡ್ದಂಗೆ ಬಾಗ್ಲು ಹಾಕೊಂಡಿದ್ರೆ ಅಪ್ಪ ಅಮ್ಮ ಏನ್ ಅನ್ಕೊಂತಾರೆ ಹೇಳು? ನಾನ್ ಯಾರ್ ಬಗ್ಗೆನೂ ಯೋಚನೆ ಮಾಡೋ ಸ್ಥಿತಿಲಿ ಇಲ್ಲ ಮೀನಾ ಅವ್ರೆ. ಮಾಡ್ಬೇಕು ಕಣಮ್ಮ, ಅವ್ರ್ ನಿಮ್ಮ ಅಪ್ಪ ಅಮ್ಮ ನಿನ್ ಗಂಡ. ಅವನ್ ಬಗ್ಗೆ ಮಾತಾಡ್ಬೇಡಿ ನೀವು. ಇದೆಲ್ಲದಕ್ಕೂ ಅವನೇ ಕಾರಣ. ಅವನಲ್ಲಿ ಇದ್ದಿದ್ದಕ್ಕೆ ತಾನೇ ಇಷ್ಟೆಲ್ಲ ರಾಮಾಯಣ ಆಗಿರೋದು. ಅವತ್ತೇ ನನ್ ಮಾತ್ ಕೇಳಿ ನನ್ ಜೊತೆ ಬಂದಿದ್ದಿದ್ರೆ. ಶ್ರುತಿ, ಅವನ್ಗೆ ಆ ಹೋಟ್ಲು ಮೇಲೆ ಅಭಿಮಾನ ಇತ್ತು, ನನ್ ಮೇಲೆ ಇರ್ಲಿಲ್ಲ ಅಲ್ಲ? ಎಲ್ಲ ಗೊತ್ತಿದ್ದು ಅವಳನ್ನ ಸಮರ್ಥನೆ ಮಾಡ್ಕೋಬೇಡಿ ಮೀನಾ ಮರಿ. ಅವಳ ಮನ್ಸಲ್ಲಿ ಇಂತ ಭಾವನೆ ಇದೆ, ಬೇಡ ಅಲ್ಲಿಂದ ದೂರ ಇರೋ ಅಂದೆ. ಹೋಟೆಲ್ ಮೇಲೆ ಅಭಿಮಾನ ಅಲ್ವಾ? ಇರ್ಲಿ ಅದೇ ಹೋಟ್ಲಲ್ಲೇ. ನಾನು ಅವ್ನ್ಗೆ ಪ್ರಿಕಾಷನ್ ಕೊಟ್ಟೆ, ಅವ್ನ್ ನನ್ನ ಆಪ್ಷನ್ ಆಗಿ ತಗೊಂಡ. ಯಾರ್ ಜೀವನದಲ್ಲೂ ನನ್ಗೆ ಆಪ್ಷನ್ ಆಗಿರಕ್ ಇಷ್ಟ ಇಲ್ಲ ಮೀನಾ ಮರಿ. ಅದ್ರಲ್ಲೂ ನಾನ್ ಪ್ರೀತಿಸಿ ನಾನ್ ಮದ್ವೆ ಆಗಿದ್ ಹುಡ್ಗನ್ಗೆ ನನ್ಗಿಂತ ಅದ್ ಯಾವ್ದೋ ಒಂದ್ ಹೋಟೆಲ್, ಯಾವ್ದೋ ಒಂದ್ ಅಭಿಮಾನ ಮುಖ್ಯ ಅಂದ್ರೆ ಆ ಜಾಗದಲ್ಲಿ ನಾನ್ ಇರಲ್ಲ. ಶ್ರುತಿ, ನೀನ್ ಮುಖ್ಯ ಆಗಿರಕ್ಕೆ ತಾನೆ ರವಿ ಇಲ್ಲಿಗ್ ಬಂದಿರೋದು. ಹೇಗ್ ಬಂದಿದಾನೆ ಅವನು? ನನ್ ಗಂಡ ಆಗ್ ಬಂದಿದಾನ, ಅಥವಾ ಹೋಟೆಲ್ ಚೆಫ್ ಆಗಿ ಬಂದಿದಾನ, ಅಥವಾ ನೀತು ಪರವಾಗಿ ಮಾತಾಡಿ ನನಗ್ ಸಮಾಧಾನ ಮಾಡಕ್ ಬಂದಿದಾನ? ಅವನು ನನ್ ಗಂಡ ಆಗ್ ಬಂದಿಲ್ಲ. ಹಾಗ್ ಬಂದಿದ್ರು ನನ್ ಮೇಲೆ ಅಧಿಕಾರ ಚಲಾಯಿಸಕ್ ಬಂದಿದ್ದಾನೆ. ನಿಮಗ್ ಹೇಳೋ ಅಷ್ಟ್ ದೊಡ್ಡೋಳ್ ಅಲ್ಲ ನಾನು, ನನ್ಗಷ್ಟ್ ಬುದ್ಧಿನೂ ಇಲ್ಲ. ಆದ್ರೆ ಒಂದ್ ಮಾತ್ ಮಾತ್ರ ಹೇಳ್ಬಿಟ್ಟಿರ್ತೀನಿ, ಪ್ರೀತಿ ತನ್ ಪ್ರೀತಿಸ್ತೋನ್ ಮುಂದೆ ಮಾತ್ರ ಸೋಲೋದು. ಬೇರೆ ಎಲ್ಲರ ಹತ್ರ ಗೆದ್ರೇನೆ ಅದಕ್ ಪ್ರೀತಿ ಅನ್ನೋದು, ಅದಕ್ಕೊಂದ್ ಬೆಲೆ ಸಿಗೋದು. ರವಿಗೆ ನನ್ ಜೊತೆ ಜೀವನ ಮಾಡೋ ಆಸೆ ಇದೆ, ಅದಕ್ಕೆ ಅವ್ನ್ ಸೋತ್ ಬಂದಿರೋದು. ಅವ್ನ್ ನನ್ ಮುಂದೆ ಮಾತ್ರ ಸೋಲ್ಬೇಕು, ನನ್ ಪ್ರೀತಿಗೋಸ್ಕರ ಮಾತ್ರ ಸೋಲ್ಬೇಕು. ಸೋತಿದ್ದಾನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಅವ್ನ್ ಬಂದಿರೋದು. ಆ ಶ್ರುತಿ, ಹಠ ಮಾಡ್ಬೇಡ, ಮನೆಗ್ ಹೋಗೋಣ. ಇಲ್ಲ ಮೀನಾ ಅವ್ರ, ಅವ್ನ್ ಗೆಲ್ಲಿ ಆಮೇಲೆ ಬರ್ತೀನಿ. ಗೆಲ್ಲೋದ್ ಯಾರ್ ಮುಂದೆ? ನೀತು ಮುಂದೆ. ಧೈರ್ಯ ಇದ್ರೆ ಅಲ್ಲಿ ಕೆಲ್ಸಕ್ ಹೋಗಲ್ಲ ಅಂತ ಹೇಳ್ಬೇಕು. ಆ ನೀತು ಸೋಷಿಯಲ್ ಮೀಡಿಯಾದಲ್ಲಿ ನನ್ ರವಿನ ಪ್ರೀತಿಸಲ್ಲ, ನನ್ ತಪ್ಪಾಯ್ತು ಅಂತ ಕೇಳ್ಕೋಬೇಕು. ಆಗ್ಬೇಕಿದ್ರೆ ನಾನ್ ಮತ್ತೆ ಬರ್ತೀನಿ. ರವಿನ ಬೇಕಾದ್ರೆ ಕೆಲ್ಸಕ್ ಹೋಗ್ಬೇಡ ಅಂತ ನಾನ್ ಹೇಳ್ಬೋದು, ಆದ್ರೆ ನೀತು ಸಾರಿ ಕೇಳೋದು ಯಾರ್ ಕೈಲೂ ಇಲ್ಲ ಶ್ರುತಿ. ಅದಾಗ್ಬೇಕು ಮೀರಾ ಮರಿ, ದಯವಿಟ್ಟು ನನ್ನ ಫೋರ್ಸ್ ಮಾಡ್ಬೇಡಿ. ನನ್ ಫ್ರೆಂಡ್ಸು ಕೊಲೀಗ್ಸು ಎಲ್ಲ ಈ ಪೋಸ್ಟ್ ನೋಡಿದಾರೆ. ಈಗ ಅವ್ಳು ಸಾರಿ ಕೇಳ್ದೆ ನಾನ್ ರವಿ ಜೊತೆ ಇದ್ರೆ ನನ್ ಹೆಸರು ಏನಾಗತ್ತೆ? ನನಗ್ ಕಳಂಕ ಅಂಟತ್ತೆ. ನೀವೇ ಯೋಚನೆ ಮಾಡಿ. ಇನ್ ಪ್ಲೀಸ್ ನನ್ನ ಫೋರ್ಸ್ ಮಾಡ್ಬೇಡಿ ಮೀರಾ. ಬಂದಿದ್ 2 ದೊಡ್ಡ ಮನೆಯಿಂದ ಬಂದು ಅವು ದೂರ ಆಗ್ಬಿಟ್ಟು ಇದು ಮಾತ್ರ ಅಂಟ್ಕೊಂಡಿದ್ದೆ, ಗೋಡೆಗೆ ಹಲ್ಲಿ ನೇತಾಕ್ತಂಗೆ ದ್ರಾವೆ ತಂದು. ಏನಂತೆ ಮೋಸ ಮಾಡಿದೀನಿ ನಾನು? ನನ್ ಗಂಡಿಗೆ ನಾನು ನಿಷ್ಠೆಯಿಂದಾನೇ ಇದ್ದೀನಿ. ಯಾವ ವಿಷಯದಲ್ಲಿ ಸುಳ್ಳಾಗಿ ಮೋಸ ಮಾಡಿ ಬದುಕ್ತಿಲ್ಲ. ಸಾಕ್ ಸುಮ್ನೆ ಕೊಚ್ಕೋಬೇಡ. ನಿನಗ್ ಗತಿ ಇಲ್ಲ, ಫುಡ್ಡು ಬಿಡ್ಡು ಸಿಕ್ಕಿದ್ಯಲ್ಲ, ಅದಕ್ಕೆ ಜಿಗಣೆ ತರ ಇಲ್ಲೇ ಅಂಟ್ಕೊಂಡಿದ್ಯಾ.